ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. 2026ರ ಜನವರಿ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ವೃಷಭ ರಾಶಿ 2ನೇ ಮನೆಯಲ್ಲಿ ಗುರುಗ್ರಹವು ಹೇಳತಕ್ಕಂಥದ್ದು. ಏನಪ್ಪಾ ಇದು ವಿಶೇಷ ಅಂತ ಕೇಳಿದ್ರೆ, 11ನೇ ಮನೆ ಶನಿ, 2ನೇ ಮನೆ ಗುರು. ಏಕಾದಶ ಸ್ಥಾನದಲ್ಲಿ ಶನಿ, ಹಾಗೆ ಧನಸ್ಥಾನದಲ್ಲಿ ಗುರು. ಇದು ಎರಡೂ ಕಡೆಯಿಂದ ಅದು ಧನ ಆಗಮನ ಹೇಳತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂತಹ ಮಹಾಯೋಗ ಹೇಳತಕ್ಕಂಥದ್ದು. ನೀವು ಅನೇಕ ದಿನಗಳಿಂದ ಒಂದು ಕೆಲಸವನ್ನ ಮಾಡಲಿಕ್ಕೆ, ಹಣದ ಮೂಲವನ್ನ ತಿಳಿದುಕೊಳ್ಳಿಕ್ಕೆ, ಒಂದು ದೊಡ್ಡ ಮಟ್ಟದ ಕೆಲಸಗಳನ್ನ ಮಾಡಿ ನನ್ನ ಜೀವನವನ್ನ ಸಾರ್ಥಕ ಮಾಡಬೇಕು, ಲೈಫ್ ಸೆಟ್ಲ್ ಮಾಡಿಕೊಳ್ಳಬೇಕು, ಹೀಗೆ ಈ ಥರದ ಒಂದಷ್ಟು ನಿಮ್ಮದು ದೊಡ್ಡ ಒಂದು ಕನಸಿದೆ. ಅನೇಕ ವರ್ಷಗಳಿಂದ ಈ ಕನಸಿಗೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ಇನ್ನೂ ಬಹಳ ಬುದ್ಧಿವಂತರು ಕೂಡ ಹೌದು. ನಿಮ್ಮಲ್ಲಿ ವಿಚಾರ ಶಕ್ತಿ, ಬುದ್ಧಿವಂತಿಕೆ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಆದರೆ ಒಂದು ಅದೃಷ್ಟ ಹೇಳ್ತಕ್ಕಂಥದ್ದು ಈಗ ನಿಮಗೆ ಕೂಡಿ ಬರ್ತಾ ಇದೆ ಹೇಳ್ತಕ್ಕಂಥ. ಹೈನುಗಾರಿಕೆಯ ವ್ಯವಹಾರದಲ್ಲಿ ಹೊಸದಾಗಿ ಹೈನುಗಾರಿಕೆ ಪ್ರಾರಂಭ ಮಾಡ್ತಕ್ಕಂಥವರು, ಅಥವಾ ಹಾಲಿನ ವ್ಯವಹಾರ ಮಾಡ್ತಕ್ಕಂಥವರು, ಅದರ ಸಾಗಾಣಿಕೆ, ಅದರ ಕಮಿಷನ್ನು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನ ಪಡೆಯಲಿದ್ದೀರಿ ವೃಷಭ ರಾಶಿಯವರು. ಹಾಗೆ ವೃಷಭ ರಾಶಿಯವರಿಗೆ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಹೇಳತಕ್ಕಂಥ. ಇದು ಬಹಳ ಚಿಂತನೆಯನ್ನು ಮಾಡಬೇಕು. ಇಲ್ಲಿ ಏನಾಗತ್ತೆ, ನಿಮ್ಮ ಮನಸ್ಸಿಗೆ ಸದಾ ಒಂದು ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ವೃಷಭ ರಾಶಿಯವರಿಗೆ ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ವಿಚಾರಗಳು, ಕೆಟ್ಟ ಮನಸ್ಸು, ಕೆಟ್ಟ ಆಲೋಚನೆ, ಕೆಟ್ಟ ಬೈಗುಳ. ಹೀಗೆ ನಿಮ್ಮ ಮನಸ್ಸಿಗೆ ಯಾಕೆ ನಾನು ಹೀಗಾದೆ, ಯಾಕೆ ನಾನು ಈ ಥರ ಆದೆ, ಏನಾದರೂ ದೋಷವೋ ಸಮಸ್ಯೆಗಳು, ಹೀಗೆ ಈ ಥರದೆಲ್ಲ ನಿಮಗೆ ಒಂದಷ್ಟು ಕಾಡ್ತಾ ಇರುತ್ತೆ. ಎಷ್ಟೇ ಸಲ ನಾವು ಸತತವಾಗಿ ಪ್ರಯತ್ನ ಪಟ್ಟರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಆ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ವೇತನವೂ ಕೂಡ ಸಿಗ್ತಾ ಇಲ್ಲ. ಯಾಕೆ ಹೇಳ್ತಕ್ಕಂಥ ಜೀವನ ಅಂತಕ್ಕಂಥದ್ದು ತುಂಬ ಬೇಜಾರಾಗ್ತಾ ಇದೆ ಹೇಳ್ತಕ್ಕಂಥದ್ದು ಕೂಡ ನಿಮಗೆ ಕೆಲವೊಂದಷ್ಟು ಸಂದರ್ಭದಲ್ಲಿ ತುಂಬ ಯೋಚನೆಯನ್ನು ಮಾಡಿ ಈ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಡ್ತಾ ಇರ್ತೀರಿ, ಚಿಂತನೆಯನ್ನು ಮಾಡ್ತಾ ಇರ್ತೀರಿ. ಆದರೆ ಇದೆಲ್ಲವೂ ಕೂಡ ನಿಮಗೆ ಮುಂದೆ ಒಂದು ದಿನ ನಿಮ್ಮ ರಾಶಿಯ ಫಲದಲ್ಲಿ ಅದೃಷ್ಟ ಹೇಳತಕ್ಕಂಥದ್ದು ಅತಿ ಶೀಘ್ರದಲ್ಲಿ ಬರಲಿದೆ ಹೇಳತಕ್ಕಂಥದ್ದು. ಪಂಚಗ್ರಹ ಮಹಾಯೋಗ ನಿಮ್ಮನ್ನು ಕೈ ಹಿಡಿಯಲಿದೆ. ಒಳ್ಳೆಯ ಒಂದು ಸಂಗಾತಿ ಕೂಡ ನಿಮಗೆ ಸಿಗಲಿದೆ. ನಿಮ್ಮ ಒಳ್ಳೆ ಬೆಸ್ಟ್ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೂಡ ನಡೆಯಲಿದೆ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾರೋ ಒಬ್ಬರು ನಿಮ್ಮ ಪೂರ್ವ ದಿಕ್ಕಿನಿಂದ ಬಂದು ನಿಮ್ಮ ಮನದ ಆಲೋಚನೆ, ಆಳವಾದಂತಹ ಬುದ್ಧಿಶಕ್ತಿ, ನಿಮ್ಮ ಕಷ್ಟ, ನಿಮ್ಮ ನೋವುಗಳನ್ನು ತಿಳಿದುಕೊಂಡು ನಿಮಗೊಂದು ಸಹಾಯವನ್ನು ಮಾಡ್ತಾರೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತಾ ಇದೆ. ಇನ್ನು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ, ಕ್ರೀಡಾ ಸಾಮಗ್ರಿಗಳ ವ್ಯವಹಾರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ವೀಕ್ಷಕರೇ. ಇನ್ನು ತೆಂಗು, ಏಲಕ್ಕಿ, ಮೆಣಸು, ಅಡಿಕೆ ವ್ಯಾಪಾರದಲ್ಲಿ ಬಹು ದ್ರವ್ಯಯುಕ್ತವಾಗಿ ಹಣದ ಒಳಹರಿವು ಕೂಡ ಹೆಚ್ಚಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ. ಇನ್ನು ಮಡದಿಯ ಜೊತೆಗೆ ವಿಶೇಷವಾಗಿ ಪ್ರಯಾಣ ಮಾಡತಕ್ಕಂಥದ್ದು,
ಮಕ್ಕಳಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣ ಸದ್ವಿನಿಯೋಗ ಉಂಟಾಗತಕ್ಕಂಥದ್ದು, ಒಳ್ಳೆಯ ಮನೆ ತಗೊಳ್ತಕ್ಕಂಥದ್ದು, ಸೈಟನ್ನು ತಗೊಳ್ತಕ್ಕಂಥದ್ದು, ಹಾಗೆ ಒಳ್ಳೆ ರೀತಿಯಲ್ಲಿ ಕೂಡ ವ್ಯವಹಾರವನ್ನು ಮಾಡಿ ಸುಖಮಯವಾಗಿ ಜೀವನ ಮಾಡ್ತಕ್ಕಂಥ ಒಂದಷ್ಟು ವ್ಯವಹಾರ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಹೇಳ್ತಕ್ಕಂಥದ್ದು. ಹಾಗೆ ಕುಂಭರಾಶಿಯಲ್ಲಿ ರಾಹು ವಿಶೇಷವಾಗಿರ್ತಕ್ಕಂತಹ ಒಂದು ಹುಮ್ಮಸ್ಸು, ಒಂದು ಸಂತೋಷ, ನಿಮ್ಮ ನೆಮ್ಮದಿಯನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನೂ ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥದ್ದು, ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆಗಳು ನಿಮ್ಮಲ್ಲಿದೆ. ಅದಕ್ಕೆ ನಮ್ಮಲ್ಲಿಯೂ ಕೂಡ ಅದಕ್ಕೊಂದು ಒಳ್ಳೆಯ ಪರಿಹಾರವೂ ಕೂಡ ಇದೆ ಹೇಳತಕ್ಕಂಥದ್ದು. ವೀಕ್ಷಕರೇ ನೋಡಿ, ಕೆಲವೊಂದಷ್ಟು ಸಮಸ್ಯೆಗಳನ್ನು ಹೇಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಅಂತರಂಗದಿಂದ ಬರ್ತಕ್ಕಂತಹ ಆ ನೋವು, ಆ ಕಷ್ಟಗಳು, ಅದು ಹಾಗೆ ಇದ್ದಾಗ ತುಂಬ ನೋವುಗಳು ಉಂಟಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ರೀತಿಯ ಜಾತಿಗಳ ವಿಮರ್ಶೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವನ್ನೆಲ್ಲ ಹೇಳಿಕೊಂಡಾಗ ಎಲ್ಲ ದುಃಖ ದುಮ್ಮಾನಗಳು ದೂರ ಆಗತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ನಿಮಗೆ ಅನೇಕ ರೀತಿಯ ನೋವುಗಳಿದ್ರೆ, ಕಷ್ಟಗಳಿದ್ರೆ ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ, ಅಥವಾ ನಿಮ್ಮ ಜಾತಕ, ನಿಮ್ಮ ಭಾವಚಿತ್ರ ಇತ್ಯಾದಿಗಳನ್ನು ಕಳಿಸ್ಕೊಡಿ. ಅದಕ್ಕೆ ನಮ್ಮಲ್ಲಿ ಒಂದು ಒಳ್ಳೆಯ ಒಂದು ಪರಿಹಾರ ಸೂಚಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಇರ್ತಕ್ಕಂಥದ್ದು. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಭಗವಂತ ನಿಮಗೆ ಆಯುಷ್ಯ, ಆನಂದ, ಐರಾರೋಗ್ಯಾದಿಗಳನ್ನು ಕರುಣಿಸಿ ನಿಮಗೆ ಒಳ್ಳೆಯದುಂಟು ಮಾಡಲಿ ಅಂತ ಹೇಳ್ತೇನೆ. ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಹೇಳ್ತಕ್ಕಂತಹ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.